ಪ್ರೈಸ್ ದ ಲಾರ್ಡ್. ಈ ದಿನದ ದೇವ ಸಂದೇಶ ಕೀರ್ತನೆಗಳು 37ನೇ ಅಧ್ಯಾಯದಲ್ಲಿ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಹಲ್ಲೆಲೂಯಾ. ಈ ವಾಕ್ಯ ನಮ್ಮನ್ನು ಎಷ್ಟು ಸುಂದರವಾಗಿ ಬಲಪಡಿಸ್ತದೆ. ನಮ್ಮ ಈ ಭೂಮಿಯಲ್ಲಿ ನಾವು ಜೀವಿಸ್ಬೇಕಂದ್ರೆ ಅನೇಕ ಚಿಂತೆಗೊಳಗಾಗ್ತೀವಿ. ಅಯ್ಯೋ, ಏನು ಮಾಡೋದು ಗೊತ್ತಿಲ್ಲ. ನಾಳೆಯ ಕುರಿತಾಗಿ ಚಿಂತೆ, ಭವಿಷ್ಯದ ಕುರಿತಾಗಿ ಚಿಂತೆ, ಮಕ್ಕಳ ಕುರಿತಾಗಿ ಚಿಂತೆ, ಕುಟುಂಬದ ಕುರಿತಾಗಿ ಚಿಂತೆ, ಹೆಂಡತಿ, ಮಕ್ಕಳು, ಗಂಡ ಅಂತ ಅನೇಕ ವಿಷಯದ ಕುರಿತಾಗಿ ಚಿಂತೆಗಳಿರುತ್ತೆ. ಹೌದು, ಯಾರಾದರೂ ಕೇಳಿ ನಾವು ಹೇಳ್ತೀವಿ, ಅಯ್ಯೋ ನೀ ಭೂಮಿಯಲ್ಲಿ ಜೀವಿಸ್ಬೇಕಂದ್ರೆ ನಾವು ಹೀಗಿರಬೇಕು, ಹಾಗಿರಬೇಕು ಅನ್ನೋ ಏನೋ ಒಂದು ಚಿಂತೆಯನ್ನು ಹೊತ್ತುಕೊಂಡೇ ತಿರುಗ್ತಾ ಇರ್ತೀವಿ. ಆದರೆ ನಮ್ಮ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಚಿಂತೆಯನ್ನು ದೇವರಿಗೆ ವಹಿಸಿಬಿಟ್ಟು ನೀನು ಭರವಸೆದಿಂದ ಇರು, ಆತನೇ ಅದನ್ನು ಸಾಗಿಸುವನು. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಚಿಂತೆ ನೀನು ಹೊರಬೇಡ ಮಗನೇ, ನಾನು ಹೊರ್ತೀನಿ. ನಾನು ನಿನಗಾಗಿ ಅಲ್ವಾ ಶಿಲುಬೆಯನ್ನು ಹೊತ್ಕೊಂಡೆ, ನಾನು ನಿನಗಾಗಿ ಅಲ್ವಾ ರಕ್ತವನ್ನು ಸುರಿಸ್ದೆ, ನಾನು ನಿನಗಾಗಿ ಎಲ್ಲ ಅವಮಾನವನ್ನು ಪಟ್ಟೆ. ಇವತ್ತು ನಿನಗಾಗಿ ನಾನು ಇದೆಲ್ಲ ಮಾಡಿದಾಗ ಇನ್ನೂ ಯಾಕೆ ನೀನು ಚಿಂತೆಯನ್ನು ಮೂಟೆಯನ್ನು ಹೊತ್ಕೊಂಡು ತಿರುಗ್ತಾ ಇದೆಯಾ? ನಿನಗಾಗಿ ನಾನಿದ್ದೇನೆ ಮಗನೇ. ಇವತ್ತು ನಿನ್ನ ಪರಿಸ್ಥಿತಿಗಳು ಬದಲಾಗಲಿಕ್ಕೆ ನಾನೊಂದು ದೊಡ್ಡ ಕಾರ್ಯವನ್ನು ಮಾಡ್ತೀನಿ. ಇದು ನಿನ್ನ ಕಣ್ಣೀರೆಲ್ಲ ಹೊರಿಸಲ್ಪಟ್ಟು, ನಿನ್ನ ದುಃಖದ ದಿನಗಳೆಲ್ಲ ಹೋಗಲ್ಪಟ್ಟು, ನೀನು ಸುಖವಾಗಿ ಸಂತೋಷವಾಗಿ ಜೀವಿಸುವಂಥ ಜೀವಿತವನ್ನು ನಾನು ಕೊಡಲಿಕ್ಕಿದೆ ಅಂತ ದೇವರು ಹೇಳ್ತಾರೆ. ಇದು ನಮ್ಮ ದೇವ ಪ್ರಿಯ ಮಕ್ಕಳೇ, ನಮ್ಮ ಕರಗಳನ್ನ ಎಲ್ಲೆಲ್ಲೋ ನೋಡುವುದಕ್ಕಿಂತ ನಾವು ದೇವರ ಕಡೆ ನೋಡುತ್ತಾ ಹೇಳೋಣ, ಸ್ವಾಮಿ ನಾನು ನಿನ್ನ ಬಯಸಿದ್ದೇನೆ ರಕ್ಷ. ಹೌದು ಸ್ವಾಮಿ, ನಾನು ಚಿಂತೆನೆಲ್ಲ ನಿನ್ನ ಹತ್ರ ಒಪ್ಪಿಸಿಕೊಟ್ಟು ಅಪ್ಪ ನಿನ್ನಿಂದ ಭರವಸೆಯಲ್ಲಿ ಇರ್ತೇನೆ ರಾಜ ಕರ್ತಾನೆ. ಸ್ವಾಮಿ, ಅದನ್ನು ನೀನು ಸಾಗಿಸು ರಾಜ. ನನ್ನ ಕುಟುಂಬದ ಚಿಂತೆ ಆಗಲಿ, ನನ್ನ ಮಕ್ಕಳ ಭವಿಷ್ಯವಾಗಲಿ, ಅಪ್ಪ ನಮ್ಮ ಪರಿಸ್ಥಿತಿಯಾಗಲಿ, ಆರ್ಥಿಕ ವಿಷಯವಾಗಲಿ, ಪ್ರತಿಯೊಂದನ್ನು ಸಾಗಿಸಲಿಕ್ಕೆ ಶಕ್ತನಾದ ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ ರಾಜ ಅಂತ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥಿಸೋಣ. ನಮ್ಮ ದೇವರು ಬಲವುಳ್ಳ ದೇವರಾಗಿದ್ದಾರೆ. ನಮ್ಮ ದೇವರು ಕಾಯುವ ಕರ್ತನಾಗಿದ್ದಾನೆ. ನಮ್ಮ ದೇವರು ನಮ್ಮ ಕಣ್ಣೀರನ್ನು ಒರೆಸುವ ದೇವನಾಗಿದ್ದಾನೆ. ಹೌದು ಸ್ವಾಮಿ, ಯಾರೆಲ್ಲ ಇವತ್ತು ಕರ್ತನೆ ಚಿಂತೆಯನ್ನು ಹೊತ್ಕೊಂಡಿದ್ದಾರೆ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ ರಾಜ. ಅವರ ಚಿಂತೆಯೆಲ್ಲ ತೆಗೆದುಹಾಕಲ್ಪಟ್ಟೆ ರಾಜ. ಅವರ ಕಣ್ಣೀರೆಲ್ಲ ಒರೆಸಲ್ಪಟ್ಟು ಆನಂದವನ್ನು, ಸಂತೋಷ ದಿನವನ್ನು ಕಾಣಲಿಕ್ಕೆ ಆಗೋದನ್ನ ಕೃಪೆನ ಬಿಡುಗಡೆ ಮಾಡಿ ನೀನು ಅವ್ರನ್ನ ಬಲಪಡಿಸು ರಾಜ. ಯೇಸು ನಮ್ಮದು ಪ್ರಾರ್ಥಿಸಿ ಆಶೀರ್ವದಿಸ್ತಾ ಇದ್ದೀನಿ ತಂದೆ ರಾಜ. ಆಮೆನ್.